ಚಿಯಾ ಬೀಜಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಅವುಗಳ ಹೈಡ್ರೇಟಿಂಗ್ ಮತ್ತು ಚರ್ಮದ ಆರೈಕೆಯ ಪರಿಣಾಮಗಳು ತುಂಬಾನೇ ಶಕ್ತಿಶಾಲಿಯಾಗಿವೆ. ಇನ್ನು ನೀರಿನಲ್ಲಿ ತಮ್ಮ ತೂಕಕ್ಕಿಂತ 10 ಪಟ್ಟು ಹೆಚ್ಚು ಹೀರಿಕೊಳ್ಳುವಂತಹ ಸಾಮರ್ಥ್ಯವಿರುವ ಈ ಪುಟ್ಟ ಶಕ್ತಿವರ್ಧಕಗಳು ನಿಮ್ಮ ದೇಹವನ್ನು ತಂಪಾಗಿಡಲು ಹಾಗೂ ನಿಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡಲು ಅತ್ಯಗತ್ಯವಾಗಿವೆ. ಬನ್ನಿ ಈ ಕುರಿತು ಇನ್ನಷ್ಟು ತಿಳ್ಕೊಳ್ಳುವ ಮೊದಲು ನಮ್ಮ ಪೇಜ್ಗೆ ಫಾಲೋ ಮಾಡೋದನ್ನ ಮರೆಯಬೇಡಿ. ಇನ್ನು ಚಿಯಾ ಬೀಜಗಳ ನೀರು ಹೇಗೆ ಪ್ರಯೋಜನಕಾರಿಯಾಗಿವೆ ಅಂತ ನೋಡಬೇಕಾದ್ರೆ, ನೀವು ದೇಹದಲ್ಲಿ ನೀರಿನ ಅಂಶ ಕಾಪಾಡಿಕೊಳ್ಳಲು ಸುಲಭವಾದ ಮಾರ್ಗವನ್ನು ಹುಡುಕುತ್ತಿದ್ದರೆ ಚಿಯಾ ನೀರು ನಿಮಗೆ ಉತ್ತಮ ಆಯ್ಕೆಯಾಗಿದೆ. ಇದು ಹಗುರ, ಉಲ್ಲಾಸಕರ ಮತ್ತು ನಿಮ್ಮ ದೇಹವನ್ನು ತಂಪಾಗಿರುತ್ತದೆ. ಇನ್ನು ಚಿಯಾ ನಿಂಬೆ ಡಿಟಾಕ್ಸ್ ಪಾನೀಯವು ಕೂಡ ಇದು ಕಡ್ಡಾಯವಾಗಿ ಕುಡಿಯಲೇಬೇಕಾದ ಪಾನೀಯ. ಇದು ನಿಮ್ಮ ಬಾಯಾರಿಕೆಯನ್ನು ನೀಗಿಸುವುದಲ್ಲದೆ ನಿಮ್ಮ ದೇಹದಿಂದ ವಿಷವನ್ನು ತೆಗೆದುಹಾಕುತ್ತೆ ಮತ್ತು ನಿಮ್ಮ ಚರ್ಮವನ್ನು ಕೂಡ ಸ್ಪಷ್ಟಗೊಳಿಸುತ್ತದೆ. ಇನ್ನು ತೆಂಗಿನಕಾಯಿ ಚಿಯಾ ಪುಡಿಂಗ್ ಕೂಡ ನೀವು ಆರೋಗ್ಯಕರ ಜಲಸಂಚಯನ ಮತ್ತು ರುಚಿಕರವಾದ ಉಪಹಾರವನ್ನು ಬಯಸಿದರೆ ತೆಂಗಿನಕಾಯಿ ಚಿಯಾ ಪುಡಿಂಗ್ ಉತ್ತರವಾಗಿದೆ. ಇನ್ನು ಚಿಯಾ ಸ್ಮೂತಿ ಕೂಡ ನೀವು ಸೇವನೆ ಮಾಡಬಹುದು. ಇದು ನಿಮ್ಮ ಚರ್ಮವನ್ನು ಹೈಡ್ರೇಟ್ ಆಗಿಡಲು ಮತ್ತು ಉತ್ತಮವಾಗಿ ಕಾಣಲು ನಿಮ್ಮ ಸೂತಿಗೆ ಚಿಯಾ ಬೀಜಗಳನ್ನು ಸೇರಿಸುವುದು ಒಳ್ಳೆಯದಾಗಿದೆ. ಒಂದು ಬಾಳೆಹಣ್ಣು, ಅರ್ಧ ಕಪ್ ಯೋಗರ್ಟ್, ಅರ್ಧ ಕಪ್ ತೆಂಗಿನ ನೀರು ಮತ್ತು ಒಂದು ಗೊಂಚಲು ಹಣ್ಣುಗಳನ್ನು ಬ್ಲೆಂಡರ್ನಲ್ಲಿ ಸೇರಿಸಿ 1 ಚಮಚ ನೆನೆಸಿದ ಚಿಯಾ ಬೀಜಗಳನ್ನು ಮಿಶ್ರಣ ಮಾಡಿ. ಇದನ್ನು ಸೇವನೆ ಮಾಡುವುದರಿಂದ ಚೈತನ್ಯದಾಯಕ ಮತ್ತು ಚರ್ಮದ ಜಲ ಸಂಚಯನಕ್ಕಾಗಿ ಮಧ್ಯಾಹ್ನದ ತಿಂಡಿಯನ್ನಾಗಿ ಇದನ್ನು ಆನಂದಿಸಿ.